ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡೆಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದ್ದಂತಹ ಆಂತರಿಕ ಸಂಘರ್ಷಕ್ಕೆ ಕೊನೆಗೂ ಬ್ರೇಕ್ ಬೀಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. RSS ಇಷ್ಟು ದಿನಗಳ ಕಾಲ ವಹಿಸಿದ್ದ ಮೌನಕ್ಕೆ ಕೊನೆಗೂ ಬ್ರೇಕ್ ಹಾಕಿದೆ. ರಾಜ್ಯ ಬಿಜೆಪಿ ಪಾಳ್ಯಕ್ಕೆ RSS ಎಂಟ್ರಿ ಆಗ್ತಾ ಇದೆ. ಇದು ಇಡೀ ಬಿಜೆಪಿಗೆ, ರಾಜ್ಯ ಬಿಜೆಪಿಗೆ ಹೊಸ ಜನ್ಮವನ್ನು, ಹೊಸ ತಿರುವನ್ನು ಕೊಡುವಂಥ ಸಾಧ್ಯತೆಯು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಯಾಕಂತ ಹೇಳಿದ್ರೆ RSSನ ಬಗ್ಗೆ ನಿಮಗೆ ವಿವರಿಸುವ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕಳೆದ ಒಂದು 15 ದಿನಗಳ ಅಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆದಂತಹ ಬೆಳವಣಿಗೆಗಳನ್ನು ನೋಡಿ RSS ನಿಜಕ್ಕೂ ಕೂಡ ಬೇಸರಗೊಂಡಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಜೆಪಿಯ ನಾಯಕರು, ಹೈಕಮಾಂಡ್ ಮೌನಕ್ಕೆ ಜಾರಿದರೂ ಕೂಡ RSS ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಒಂದು ಸಭೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅಶೋಕ್, BY ವಿಜೇಂದ್ರ ಅವರು ಕೂಡ ಕಟ್ಟೆಚ್ಚರದಿಂದ ಇದ್ದಾರೆ. ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಆಗುತ್ತಾ, ವಿಪಕ್ಷ ನಾಯಕರ ಬದಲಾವಣೆಯ ಚರ್ಚೆ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ RSSನ ಎಂಟ್ರಿ ಇದೆಯಲ್ಲ, ಇದೇ ಒಂದು ರೀತಿಯಾಗಿ ರಾಜ್ಯ ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ರೀತಿ ಭರವಸೆಯಂತೂ ಬಂದಿದೆ. ಹಿಂದೆ ಇತ್ತೀಚೆಗಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಗೆಲುವಿನ ಪಾತ್ರವನ್ನು ವಹಿಸಿದ್ದು RSS. ಮಹಾರಾಷ್ಟ್ರದಲ್ಲಿ 24ರಲ್ಲಿ ಬಿಜೆಪಿ ಪ್ರಚಂಡವಾದಂತಹ ಗೆಲುವನ್ನು ಸಾಧಿಸ್ತಲ್ಲ, ಅದರ ಪಾತ್ರ ವಹಿಸಿದ್ದು RSS. 2024ರ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರ ಸಂಖ್ಯೆಗಳು, ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆಗಲಿಕ್ಕೆ RSS ಕೂಡ ಕಾರಣ. ಈಗ ರಾಜ್ಯಕ್ಕೆ RSS ಎಂಟ್ರಿ ಆಗಿದೆ. ಏನೆಲ್ಲ ಬದಲಾವಣೆಯನ್ನು ನಾವು ಕಾಣಬಹುದು ನೋಡಿ. ಕಳೆದ 15 ದಿನಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಬಿಜೆಪಿಯಲ್ಲಿ ಒಂದು ರೀತಿ 23ರಿಂದಲೂ ಕೂಡ ಒಂದು ರೀತಿ ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾಗಿ ಬಂದರು ಆಗಿನಿಂದಲೂ ಕೂಡ ಒಂದು ವರ್ಗದವರಿಗೆ ಅಸಮಾಧಾನ. ನೇರವಾಗಿ ಹೇಳೋದಾದರೆ ಯತ್ನಾಳ್ ಸೇರಿದಂತೆ ಆ ಗುಂಪಿನಲ್ಲಿ ಬರುವಂಥ ಕೆಲವು ನಾಯಕರಿಗೆ ಅಸಮಾಧಾನ ಅಂತ ಇದ್ದೇ ಇದೆ. ಅವರು ಪೈಕಿ ಕೆಲವರು ಇನ್ಯಾಕ್ಟಿವ್ ಆಗಿದ್ದಾರೆ. ನಿಮಗೆ ರಾಜ್ಯ ಬಿಜೆಪಿ ಅಂದರೆ BY ವಿಜೇಂದ್ರ ಅವರು, ಅಶೋಕ್, ಜೊತೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕಾಣಿಸ್ಕೊಳ್ತಾರೆ. ಇನ್ನುಳಿದ ನಾಯಕರು ಯಾರೂ ಕೂಡ ಪ್ರಮುಖವಾಗಿ ಕಾಣಿಸ್ಕೊಳ್ಳೋದಿಲ್ಲ. CT ರವಿ ಅವರು ಬಂದು ಮಾಧ್ಯಮಗಳಿಗೆ ಮಾತನಾಡ್ತಾರಷ್ಟೇ. ಈಗ RSS ಕುಳಿತುಕೊಂಡು ಎಲ್ಲರನ್ನ ಒಗ್ಗೂಡಿಸುವಂಥ ಪ್ರಯತ್ನ ಪಡುತ್ತಾ, ಅಥವಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ವಿಜೇಂದ್ರರವರ ನೇತೃತ್ವದಲ್ಲೇ ಹೋಗಿ, ಅಥವಾ ನಾವು ವಿಜೇಂದ್ರರವರನ್ನು ಬದಲಾವಣೆ ಮಾಡ್ತೇವೆ ನವೆಂಬರ್ ತಿಂಗಳಲ್ಲಿ ಅಂತ DV ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಿ ಬಂದಂಥ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಕಿಕ್ ಹಿಮ್ ಔಟ್ ಅಂತೇಳಿ ಹೇಳಿದರು. ಈಗ ಬೇಡ, ನವೆಂಬರ್ ತಿಂಗಳಲ್ಲಿ ಅಂತ. ಒಂದು ವೇಳೆ ಬಿಜೆಪಿ ಆ ಸಾಹಸಕ್ಕೆ, ಈಗ RSS ಬಂದು ಸಭೆ ಮಾಡ್ತದೆ, ಬಿಜೆಪಿ ಆ ಸಾಹಸಕ್ಕೆ ಕೈ ಹಾಕತ್ತಾ ಗೊತ್ತಿಲ್ಲ. ಬಿಜೆಪಿ ಯಾವ ರೀತಿ ಯಾವ ಕ್ಷಣಕ್ಕೆ ಸರ್ಪ್ರೈಸ್ ಕೊಡುತ್ತೆ ಅಂತ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ರಾಜ್ಯ ಬಿಜೆಪಿಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಚುನಾವಣೆಯನ್ನು ಏನಾದರೂ ಎದುರಿಸಿದ್ರೆ 35-40 ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ. ಒಂದು ವೇಳೆ JDS ಬಿಜೆಪಿಯನ್ನು ಬೀಟ್ ಮಾಡೋದು ನೀವು ಆಶ್ಚರ್ಯಪಡುವಂತಿಲ್ಲ. ನೀವು ನೋಡಿ, 15 ದಿನಗಳ ಅಂತರದಲ್ಲಿ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು. ಬಿಜೆಪಿ ಇರೋರಿಂದ ತಯಾರಿರಲಿಲ್ಲ, ರಾಜ್ಯಾಧ್ಯಕ್ಷರಿಂದ ತಯಾರಿರಲಿಲ್ಲ. ನಂತರ ಈಗ DV ಸದಾನಂದ ಗೌಡರು ಆಡಿಯೋ ವೈರಲ್ ಆಯಿತು. ಡಾಕ್ಟರ್ ಕೆ ಸುಧಾಕರ್ ಮತ್ತು SR ವಿಶ್ವನಾಥರವರು ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ನೇರವಾಗಿ ಬಂದು ಸದಾನಂದ ಗೌಡರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸದಾನಂದ ಗೌಡ ವರ್ಸಸ್ SR ವಿಶ್ವನಾಥ್ ನಡೀತಾ ಇದೆ. ಇವರು ವಿರೋಧ ಪಕ್ಷದಲ್ಲಿದ್ದರೂ ಸಹ ಅವರವರ ಮಧ್ಯೆ ಕಚ್ಚಾಟ ಹೆಚ್ಚಾಗಿದೆ. ಯಾರು ನೀವು ಮಾಡ್ತಾ ಇರೋದು ತಪ್ಪು, ರಾಜ್ಯ ಬಿಜೆಪಿ ಉಸ್ತುವಾರಿಗಳು ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪರಿಷತ್ ಚುನಾವಣೆಗೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ, ಸರಿಯಾದ ತಯಾರಿಯನ್ನು ತೆಗೆದುಕೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡೋದು.
ಸ್ನೇಹಿತರೆ, ಮೂಲಗಳನ್ನು ಹುಡುಕ್ತಾ ಹೋದಾಗ ರಾಜ್ಯ BJPಗೆ ಈ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿದಾಗ, ಮೊದಲನೆಯದು ಇನ್ ಪ್ರೆಸೆನ್ಸ್ ಆಫ್ ಸ್ಟೇಟ್ BJP ಪ್ರೆಸಿಡೆಂಟ್ ಆ್ಯಂಡ್ ಸದ್ಯದ ವಿಪಕ್ಷ ನಾಯಕರ ಅಂತ ಹೇಳ್ಬೋದು. ಆ್ಯಕ್ಟಿವ್ ಆಗೇ ಇರೋದಿಲ್ಲ. ಎಂತೆಂಥ ವಿಚಾರಗಳು ಸಿಗ್ತವೆ ಅಂತ ಹೇಳಿದ್ರೆ, ನೀವು ಈ ಪ್ರಸ್ತುತ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಗೃಹಲಕ್ಷ್ಮಿ ಹಗರಣ ಇರ್ಬೋದು, ಹಗರಣ ಅಂತ ಹೇಳಲಿಕ್ಕಿಲ್ಲ, ಅದು 5,000 ಕೋಟಿ ರೂಪಾಯಿ 2 ತಿಂಗಳ ಹಣ ಬಿಡುಗಡೆ ಆಗಲಿಲ್ಲ, ಮಾತಾಡಲಿಲ್ಲ. ಸದನದಲ್ಲಿ ಇವರ ಶಾಸಕರೊಬ್ಬರು ಮಹೇಶ್ ತೆಂಗಿನಕಾಯಿ ಧ್ವನಿ ಎತ್ತಿದ್ರು ಹೊರತು BY ವಿಜೇಂದ್ರ ಆಗಿರಬಹುದು ಅಥವಾ ವಿಪಕ್ಷ ನಾಯಕರು ಗಟ್ಟಿ ಧ್ವನಿಯಲ್ಲಿ ಮಾತನಾಡಲಿಲ್ಲ. ಯಾವುದೂ ಬೇಡ, ತೀರಾ ಹಿಂದೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. JDS ಪಕ್ಷ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹೋಗಿ ನಿಂತ್ಕೊಳ್ತಾರೆ. ಇವರು ಒಂದು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಇಲ್ಲಿ ತನಕ. ಬಿಡದಿ ಟೌನ್ಶಿಪ್ ಬೇಕೋ ಬೇಡವೋ ಅನ್ನೋ ಥರ ಸ್ಪಷ್ಟತೆ, ರೈತರ ಪರವಾಗಿದ್ದಿರೋ ಅಥವಾ ಸರ್ಕಾರದ ಪರವಾಗಿದ್ದಾರೋ ಅಂತ ಈ BJPಯವ್ರಿಗೂ ಸ್ಟೇಟ್ಮೆಂಟೇ ಇಲ್ಲ ಕರೆಕ್ಟಾಗಿ. ಇನ್ನು ನೀವು ನಾಯಕರು ನೋಡ್ತಾ ಇರೋದು 2023ರಲ್ಲಿ ಚುನಾವಣೆ ಸೋತ ನಂತರ ದೂರ ಆದಂತಹ ನಾಯಕರುಗಳು, ನೇರವಾಗಿ ಹೆಸರು ಹೇಳ್ಬಿಡೋಣ, ಬಸವರಾಜ ಬೊಮ್ಮಾಯಿಯವರು ಕಾಣಿಸ್ತಾ ಇಲ್ಲ. ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ತೆಗೆದುಕೊಂಡು ಹೋದಾದರೆ ಬಸವರಾಜ ಬೊಮ್ಮಾಯಿಯವರು ಮಗನನ್ನು ಚುನಾವಣೆ ನಿಲ್ಲಿಸಿದ್ರು. ಅದಕ್ಕಿಂತ ಮುಂಚೆ ಅವರು ಲೋಕಸಭೆಗೆ ಹೋಗ್ಬಿಟ್ರು. ಅಲ್ಲಿಂದ ಬಸವರಾಜ ಬೊಮ್ಮಾಯಿಯವರು ಬೆಂಗಳೂರಿನತ್ತ ಅಥವಾ BJPಯ ಕಚೇರಿಗೆ ಬಂದರೂ ಇಲ್ಲವೋ ಗೊತ್ತಿಲ್ಲ. ಇನ್ನು ಹಲವು ಪ್ರಮುಖ ನಾಯಕರು, ನಳಿನ್ ಕುಮಾರ್ ಕಟೀಲ್ರವರು ಕೂಡ ಕಾಣಿಸ್ತಾ ಇಲ್ಲ. ಅವರನ್ನ ಪಾರ್ಟಿಯಿಂದ ದೂರ ಇಡೋ ಪ್ರಯತ್ನ, ಜಗದೀಶ್ ಶೆಟ್ಟರನ್ನು ಕೂಡ ದೂರ ಇಟ್ಟರು. ಈ BJPಯ ಈ ಪ್ರಸ್ತುತ ಪರಿಸ್ಥಿತಿಗೆ BJPಯ ಹೈಕಮಾಂಡ್ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, 23ರಲ್ಲಿ ಇವರೇನು ಟಿಕೆಟ್ ಹಂಚಿಕೆ ಮಾಡಿರಲ್ಲ, 23ರಲ್ಲಿ ಇವರು ಹಂಚಿಕೆ ಮಾಡಿದಂಥ ಟಿಕೆಟು BJPಯ ಸೋಲಿಗೆ ಮುಳುವಾಯಿತು. ಜೊತೆಗೆ ಇವರು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೋದರು, ನೀವು ರಿಟೈರ್ಮೆಂಟ್ ತೆಗೆದುಕೊಳ್ಬಿಡಿ ಅಂತ. ಜಗದೀಶ್ ಶೆಟ್ಟರನ್ನು ಅವರಿಗೆ ಟಿಕೆಟ್ ಕೊಡಲಿಲ್ಲ, ಅವರು ಕಾಂಗ್ರೆಸ್ಗೆ ಹೋದರು. ತಿರ್ಗಾ 24ಕ್ಕೆ ಜಗದೀಶ್ ಶೆಟ್ಟರನ್ನ ತೆಗೆದುಕೊಂಡು ಬಂದು ಲೋಕಸಭೆಗೆ ನಿಲ್ಲಿಸಿದ್ರು. BJP ಹೈಕಮಾಂಡ್ಗೆ ಒಂದು ರೀತಿಯಾದಂಥ ದ್ವಂದ್ವ ನಿಲುವಲ್ಲಿದೆ. ಲಕ್ಷ್ಮಣ್ ಸವದಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ, ಈ ಕಡೆ ಈಶ್ವರಪ್ಪನವ್ರಿಗೂ ಟಿಕೆಟ್ ಕೊಡಲಿಲ್ಲ. ಒಂದು ರೀತಿಯಾಗಿ ಈ ಪ್ರಸ್ತುತ ರಾಜ್ಯ BJPಯ ಪರಿಸ್ಥಿತಿಗೆ ಹೈಕಮಾಂಡು ಸೇರಿದಂತೆ ರಾಜ್ಯ ನಾಯಕರು ಸೇರಿದಂತೆ ಇಬ್ಬರು ಕೂಡ ಕಾರಣ. ಈಗ RSSನ ಎಂಟ್ರಿ ಇದೆಯಲ್ಲ, ಇದನ್ನು ಯಾವ ರೀತಿಯಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಅಮಿತ್ ಶಾ ಅವರೇನಾದರೂ ಕೂಡ RSSಗೆ ಕಳಿಸಿಕೊಟ್ಟಿದ್ದಾರಾ? ಒಂದು 3 ಗಂಟೆಗೆ ಒಂದು ಸಭೆ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬರ್ತಾ ಇತ್ತು. ಒಂದು ರಾಜ್ಯದ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಿತ್ತು, ಹಾಗಾಗಿ ಈ ಸುದ್ದಿಯನ್ನು ತೆಗೆದುಕೊಳ್ತಾ ಇರೋದು. ಒಟ್ಟಿನಲ್ಲಿ RSSನ ಆಗಮನ ಈಗಲಾದರೂ BJPಯ ಮುನಿಸುಗಳು ಬಗೆಹರಿತಾವ? ವಿಜೇಂದ್ರ ಅವರ ನೇತೃತ್ವದಲ್ಲಿ ಎದುರಿಸ್ತಾರ ಚುನಾವಣೆಯನ್ನು 28ರದು? ಅಥವಾ ಇಲ್ಲ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ NDA ಮೈತ್ರಿ ಕೂಡ ಚುನಾವಣೆ ಎದುರಿಸುತ್ತೆ? BJPಯಿಂದ ಆ ರೀತಿಯಾದಂಥ ಪ್ರಮುಖ ಪ್ರಬಲ ನಾಯಕರು ಯಾರಿಲ್ಲ ಅಂತೇಳಿ ಹೇಳ್ತಾರೆ. ಕಷ್ಟ ಇದೆ BJPಗೆ. JDS ಯಾವ ರೀತಿಯಾಗಿ ಈ ಅಡ್ಡ ಮತದಾನದ ಪ್ರಕ್ರಿಯೆಗಳು, ಅಡ್ಡ ಮತದಾನ ಆದ ನಂತರ ಆ ಸಿಚುವೇಶನನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತು, BJP ಹಣೆ ಪ್ರಮಾಣ, ಧರ್ಮಸ್ಥಳ, ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಾವೆ. BJPಯ ಡೌನ್ಫಾಲ್ ಅವರು ಎಲ್ಲಿ ಶುರುವಾಯಿತು ಅಂತ ನೇರವಾಗಿ ಹೇಳೋದೇ ಆದರೆ, ಅವರು ಯಾವಾಗ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು, ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದರು, ಅಲ್ಲಿಂದ ಒಂದು ವರ್ಗ ಯಡಿಯೂರಪ್ಪನವರ ಪರವಾಗಿರುವಂಥವರು ಆ್ಯಂಟಿಯಾಗಿ ಕೆಲಸ ಮಾಡಲಿಕ್ಕೆ ಶುರುವಾದರು. ನಂತರ 23ರಲ್ಲಿ BY ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದರು, ಆಗ ಮತ್ತೊಂದು ಬಣ ಹುಟ್ಕೊಳ್ತು. ಕಟ್ಟಡ ಹಿಂದುತ್ವವಾದಿಗಳಂತ ಯಾರ್ಯಾರಿದ್ರು BJPಯಲ್ಲಿ, ಅವರೆಲ್ಲರನ್ನು ಕೂಡ ದೂರ ಮಾಡ್ತಾ ಬಂತು BJP. ಈಶ್ವರಪ್ಪನವರು ದೂರ ಹೋದರು, CT ರವಿಯವರು ದೂರ ಹೋದರು, ಯತ್ನಾಳ್ರವ್ರನ್ನ ಉಚ್ಚಾಟನೆ ಮಾಡಲಾಯಿತು. ಪ್ರಶ್ನೆ ಮಾಡಿ, 28ರಲ್ಲಿ NDA ಮೈತ್ರಿಕೂಟದ 2ನೇ ಫೋರ್ಸ್ ಆಗಿರಬೇಕು. JDS ಮೊದಲ ಫೋರ್ಸ್ ಆಗಿರುತ್ತೆ. ಅವ್ರು ಆ ರೀತಿಯಾಗಿ ಅವರ ಪ್ರೆಸೆನ್ಸ್ ಆ ರೀತಿಯಾಗಿರುತ್ತೆ ಅಂತೇಳಿ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.